ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನೋಡಿ, ನಾನಿವತ್ತು ಸ್ಲೀವ್ಗೆ ಶೋಲ್ಡ್ರ್ ಪಫು ಪ್ಲಸ್ ಪೋಟ್ಲಿ ಬಟನ್ಸು ಸ್ಲೀವ್ ಡಿಸೈನ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಸ್ಲೀವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. 1 ಇಂಚು ಡಿಸ್ಟೆನ್ಸಲ್ಲಿ ನಾನು ಪೋಟ್ಲಿ ಬಟನ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಮುಂಚಿತವಾಗಿ ನಾನು ಪೋಟ್ಲಿ ಬಟನ್ ಮಾಡಿಟ್ಕೊಂಡಿದ್ದೀನಿ. ಯಾವ ರೀತಿ ಬಟನ್ಸ್ ಮಾಡಬೇಕು ಅಂತ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ವಿಸಿಟ್ ಮಾಡಿ ತಿಳ್ಕೊಳ್ಳಿ. ನಾನು ಸ್ಯಾರಿ ಕಲರ್ ಪೋಟ್ಲಿ ಬಟನ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು 1 ಇಂಚ್ ವಿಡ್ತ್ಗೆ ಕರೆಕ್ಟಾಗಿ ನಾನು ಅದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ಸೊ ಯಾರಿಗೆಲ್ಲ ಸ್ಟಿಚ್ ಮಾಡೋದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗಿನರ್ಸ್ಗೂ ನಾವು ಡಿಸೈನ್ ಈಗಾಗಲೇ ಕಲ್ತಿದ್ದೀವಿ ಅನ್ನೋರ್ಗೂ ನಾವು ಡಿಸೈನ್ಸ್ ಎಲ್ಲ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಬಿಗಿನರ್ಸ್ಗೂ ಸಹ ಕಲ್ತ್ಕೊಳ್ಳೋಕ್ಕೆ ತುಂಬ ಈಸಿ ಆಗುವಂಥ ವೀಡಿಯೋಸು ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಈಗ ನೋಡಿ, ಅದೇ ರೀತಿ ಇನ್ನೊಂದು ಸ್ಲೀವ್ಗೂ ನಾನು ನಾನು ವೇಸ್ಟ್ ಎಷ್ಟು ಬಿಟ್ಟಿದ್ದೀನೋ, ವೇಸ್ಟ್ ಅಲ್ಲ ಇದು ಎಕ್ಸ್ಟ್ರಾ ಬಟ್ಟೆ ಏನು ಬಿಟ್ಟಿದ್ದೀನೋ ಅದನ್ನು ಬಿಟ್ಬಿಟ್ಟು ನಾನು ಸ್ಲೀವ್ ಅಟ್ಯಾಚ್ಗೆ ಸೈಡ್ ಅಟ್ಯಾಚ್ಗೆ ಬಿಟ್ಟು ನಾನು 1 ಇಂಚ್ ಮಾರ್ಜಿನ್ ಬಿಟ್ಟು ನಾನು ಒಂದೊಂದಾಗಿ ಪೋಟ್ಲಿ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಒಂದು ಲೈಕ್ ಮಾಡಿಬಿಡಿ. ನೀವು ಕೊಡೋ ಒಂದು ಲೈಕು ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಹೆಚ್ಚು ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಖುಷಿಯಾಗಿ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಲೈಕ್ಸ್ ಜಾಸ್ತಿ ಬಂದರೆ. ಸೊ ಹಾಗಾಗಿ ನಾನು ಕೇಳ್ಕೊತಾ ಇದ್ದೀನಿ, ಈಗಲೇ ಒಂದು ಲೈಕ್ ಬಟನ್ ಇರುತ್ತಲ್ಲ, ಒಂದು ಲೈಕ್ ಕೊಟ್ಬಿಡಿ. ಈ ರೀತಿ 1 ಇಂಚು ಡಿಫ್ರೆನ್ಸ್ ನೀವು ಇಟ್ಕೊಂಡು ಈ ಬಟನ್ಸ್ ಅನ್ನೋದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಬಿಗಿನರ್ಸ್ ಆದರೆ ನೀವು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಬಟನ್ಸ್ನ ಅಟ್ಯಾಚ್ ಮಾಡ್ಕೊಂಡು ಹೋಗ್ರಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಬ್ಲೌಸ್ದು ಮೇನ್ ಪೀಸ್ ಇದೆಯಲ್ಲ, ಮೇನ್ ಪೀಸ್ನ ನೋಡಿ ಈ ರೀತಿ ಉಲ್ಟಾ ಹಾಕ್ಕೋತೀನಿ. ಇಲ್ಲ ಬ್ಲೌಸ್ದು ಪೀಸ್ ಮೇನ್ ಪೀಸ್ನ ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ ಈ ಥರ ಉಲ್ಟಾ ಹಾಕ್ಕೊಂಡು ಈಗಾಗಲೇ ನಾವೇನು ಬಟನ್ಸ್ನ ಅಟ್ಯಾಚ್ ಮಾಡಿದ್ದೀವೋ ಸ್ಟಿಚ್ಚು, ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಬರೋ ಥರ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ. ಅದೇ ಥರ ಇನ್ನೊಂದು ಸಹ ನಾವು ಆ ಬಟನ್ಸ್ ಮೇಲೆ ಏನು ಸ್ಟಿಚ್ ಬಂದಿದೆಯೋ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಿಮಗೆ ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದೇ ಥರ ನೀವು ಯಾವ ಥರ ಕಮೆಂಟ್ ಮಾಡಿದಿರೋ, ಯಾವ ಕಟ್ಟಿಂಗ್ ಬೇಕು ಇಲ್ಲ ಸ್ಟಿಚಿಂಗ್ ಬೇಕು ಅಂತ ಕಮೆಂಟ್ ಮಾಡಿದಿರೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಪೋಟ್ಲಿ ಬಟನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೊಂದು ಸ್ವಲ್ಪ ಥ್ರೆಡ್ ಕಾಣೋ ಥರ ಇತ್ತು. ಸೊ ಹಾಗಾಗಿ ನಾನು ಇನ್ನು ಸ್ವಲ್ಪ ಇನ್ಸೈಡ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶಿಂಗ್ ತಗೋತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ನೋಡಿ ಲೈನಿಂಗ್ ಓಪನ್ ಮಾಡಿ ಲೈನಿಂಗ್ ಮೇಲೇ ಸ್ಟಿಚ್ ಬರೋ ಥರ ಒಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ನೋಡಿ ಬಟನ್ಸ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ
ಅಟ್ಯಾಚ್ ಮಾಡ್ಕೊಬಿಡಿ. ಈ ರೀತಿ ಡಿಸೈನ್ ಉಳಿಯೋದು ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಂಡಾಗ ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಈ ಡಿಸೈನ್ ಇಷ್ಟನೋ ಒಂದ್ಸಲ ನಮ್ಮ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿದೆ ಅಂತ. ಸೊ ಇನ್ನೊಂದು ಸೇಮ್ ನಾವು ಓಪನ್ ಮಾಡಿ ನೋಡಿ ನಮ್ಗೆ ನೀಟಾಗಿ ಬಂದಿದೆ ಬಟನ್ಸ್ ಅನ್ನೋದು. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಅದನ್ನ ಕಟ್ ಮಾಡಿಬಿಟ್ಟು ಲೈನಿಂಗ್ನ ಓಪನ್ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡ್ತೀನಿ ಈ ರೀತಿಯಾಗಿ. ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಬಟನ್ಸ್ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ. ನೋಡಿ ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದ್ದಾವೆ ಅಂತ. ಸೊ ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಬಿಡ್ತೀನಿ. ಈ ರೀತಿಯಾಗಿ ನೀಟಾಗಿ ಲೈನಿಂಗು ಮೇನ್ ಪೀಸು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಲೂಸ್ ಥರ ಬಿಟ್ಟು ರಿಂಕಲ್ ಬರೋ ಥರ ನೀವು ಅಟ್ಯಾಚ್ ಮಾಡ್ಕೋಬಾರ್ದು. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ಈ ರೀತಿಯಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಎರಡು ಸ್ಲೀವ್ ಸಹ ತುಂಬ ನೀಟಾಗಿ ಬಂದಿದೆ. ಆ ಬಟನ್ಸು ಅಷ್ಟೇ ತುಂಬ ನೀಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿದೆ. ಈಗ ನಾನು ಇದಕ್ಕೆ ಶೋಲ್ಡರ್ ಹತ್ರ ಫುಲ್ ಈಗ ಲೇಟೆಸ್ಟ್ ಟ್ರೆಂಡ್ ಏನಿದೆ ಅದು ಶೋಲ್ಡರ್ ಹತ್ರ ಫಫ್ಗೆ ನಾನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊತೀನಿ ನೋಡಿ. ಅಲ್ಲಿಂದ ನಾನು ಫ್ರಿಲ್ಸ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡಿ ನೀಟಾಗಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ನಾನು ಫ್ರಿಲ್ ಅನ್ನೋದನ್ನು ಇಟ್ಕೋತೀನಿ. ಇಲ್ಲಿಂದ ಫ್ರಿಲ್ ಸ್ಟಾರ್ಟ್ ಮಾಡ್ತೀನಿ. ನೀವು ಚಿಕ್ಕದಾಗಿ ರಿಂಕಲ್ ಥರ ಫ್ರಿಲ್ ಬೇಕಂದ್ರೂ ಇಟ್ಕೋಬೋದು. ಹಾಫ್ ಇಂಚ್ ಫ್ರಿಲ್ ಬೇಕಾದ್ರೂ ಇಟ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಇಟ್ಕೊಳ್ಳಿ. ನಾನಿಲ್ಲಿ ಹಾಫ್ ಇಂಚಿಗೆ ಫ್ರಿಲ್ ಅನ್ನೋದು ಇಡ್ತಾಯಿದ್ದೀನಿ. ನೋಡಿ ಈ ಕಡೆಯಿಂದ ನನ್ನ ಕಡೆ ಬೆಂಡ್ ಆಗೋ ಥರ ಫ್ರಿಲ್ ಇಡ್ತಾಯಿದ್ದೀನಿ. ಮಿಡ್ಲಿಂದ ಆ ಕಡೆಗೆ ಬೆಂಡ್ ಆಗೋ ಥರ ಈ ಆಪೋಸಿಟ್ ಬರೋ ಥರ ನಾನು ಫ್ರಿಲ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡಿದ್ದೀನಿ. ತೋರಿಸಿ ನೋಡಿ ನಿಮಗೆ ಬಟನ್ಸು ಮತ್ತು ಫ್ರಿಲ್ಲು ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಸೇಮ್ ಅದೇ ರೀತಿ ಇದಕ್ಕೂ ಸಹ ನನ್ನ ಕಡೆ ಫೋಲ್ಡಿಂಗ್ ಬರೋ ಥರ ಫ್ರಿಲ್ ಈ ಕಡೆ ಇಡ್ತೀನಿ. ಮಿಡ್ಲಿಂದ ಈ ಕಡೆಗೆ ಆಪೋಸಿಟಲ್ಲಿ ಫ್ರಿಲ್ಸ್ ಬರೋ ಥರ ನಾನು ಫ್ರಿಲ್ಸ್ ಅನ್ನೋದು ಇಡ್ತಾ ಹೋಗ್ತೀನಿ. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫಿನಿಶಿಂಗ್ ನೋಡಿ. ಇಷ್ಟ ಆದಮೇಲೆ ನೋಡಿ ಈ ರೀತಿ ಇಟ್ಟು ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಷ್ಟ ಆದಮೇಲೆ ನಾನು ಈಗಾಗಲೇ ಫ್ರಂಟು ಬ್ಯಾಕು ಮತ್ತು ಪೈಪಿಂಗ್ ಎಲ್ಲ ಕೊಟ್ಟು ನಾನು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ನ. ಈಗ ನಾನು ಇದಕ್ಕೆ ಸ್ಲೀವ್ ಅನ್ನೋದನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ರೀತಿ ಇಟ್ಕೊಳ್ಳಿ. ಫ್ರಂಟಿಗೆ ಬರೋ ಥರ ನೀಟಾಗಿ ನೋಡ್ಕೊಳ್ಳಿ ಯಾವ್ದು ಬರುತ್ತೆ ಅಂತ. ಈ ಥರ ನೋಡ್ಕೊಂಡಿದ್ದಾದಮೇಲೆ ನೀವು ಈ ರೀತಿ ಇಟ್ಟು ಮಿಡ್ಲಲ್ಲಿ ನೋಡಿ ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ನನಗಿಲ್ಲಿ ಸ್ಲೀವ್ ಕರೆಕ್ಟಾಗಿ ಬರುತ್ತೆ. ಸೊ ನಾನೀಗ ಹಾಫ್ ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ನಿಮ್ಗೆ ಈಗಾಗಲೇ ಸ್ಲೀವ್ ಅಟ್ಯಾಚ್ ಮಾಡೋದು ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ. ಸೊ ಅದೇ ರೀತಿ ಸ್ಲೀವ್ ಅನ್ನೋದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋತೀನಿ. ಹಾಫ್ ಇಂಚ್ ಮಾರ್ಜಿನಲ್ಲಿ ನೀವು ನೀಟಾಗಿ ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಅಟ್ಯಾಚ್ ನನಗೆ ಕರೆಕ್ಟಾಗಿ ಸ್ಲೀವ್ದು ಬಟ್ಟೆ ಹೆಚ್ಚು ಕಡಿಮೆ ಏನೂ ಬಂದಿಲ್ಲ, ನೀಟಾಗಿ ಬಂದಿದೆ ಕರೆಕ್ಟಾಗಿ. ನೋಡಿ ನಿಮಗೆ ಔಟ್ಲುಕ್ಕು ಈ ರೀತಿ ಕಾಣಿಸುತ್ತೆ. ಸೊ ಇನ್ನೊಂದು ಸ್ಲೀವು ಸೇಮ್ ಅದೇ ರೀತಿಯಾಗಿ ನೀವು
ಅಟ್ಯಾಚ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಿಡ್ಲಿಂದ ನೀವು ಸ್ಲೀವ್ನ ಶೋಲ್ಡರ್ ಹತ್ರ ಇಟ್ಟು ನೋಡಿ ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ ಈ ರೀತಿಯಾಗಿ 1/2 ಇಂಚ್ ಮಾರ್ಜಿನಲ್ಲಿ. ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನಾನು ಇದಕ್ಕೆ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನಾನು ಓವರ್ಲಾಕ್ ಮಾಡ್ಕೋತೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾದ್ಮೇಲೆ ಡಬಲ್ ಸ್ಟಿಚ್ ಹಾಕ್ಕೋತೀನಿ ಮತ್ತು ಓವರ್ಲಾಕ್ ಮಾಡಿಕೊಂಡು ನಾನು ಸೈಡ್ ಅನ್ನೋದನ್ನ ಅಟ್ಯಾಚ್ ಮಾಡ್ತೀನಿ. ಈಗ ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಮತ್ತೆ ಸೈಡ್ ಜಾಯಿಂಟ್ ಮಾಡ್ತೀನಿ. ನೋಡಿ ಓವರ್ಲಾಕ್ ಮಾಡ್ಕೊಂಡಿದ್ದು ಡಬಲ್ ಸ್ಟಿಚ್ ಹಾಕೆಲ್ಲ ಆಯಿತು ನಂದು. ಈಗ ನಾನು ಸೈಡ್ ಜಾಯಿಂಟು ಯಾವ ರೀತಿ ಮಾಡಬೇಕಾಗಿ ಪರ್ಫೆಕ್ಟಾಗಿ ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ ನೀವು ಯಾವುದೇ ಕಾರಣಕ್ಕೂ ನೀವು 4th ಡಾಟ್ನ ನೀವು ಹಿಡಿಬೇಡಿ, ಫಸ್ಟೇ ಹಿಡಿಬೇಡಿ. ಸೈಡ್ ಜಾಯಿಂಟ್ ಮಾಡ್ಕೋಬೇಕಾದ್ರೆ ಇಟ್ಕೊಳ್ಳಿ. ಹೆಂಗೆ ಅಂತೀರಾ, ಬ್ಯಾಕ್ದು ಫ್ರಂಟ್ದು ಇಟ್ಟು ನೋಡಿ ನೀವು ಸೈಡ್ಸು ನಿಮ್ಗೆ ಎಷ್ಟು ಡಿಫ್ರೆನ್ಸಿಯೇಷನ್ ಬರುತ್ತೆ ಅಂತ ನೋಡಿಕೊಂಡು ನೀವು ಆ ಡಾಟ್ನ ಹಿಡ್ಕೋಬೋದು, ಆರಾಮಾಗಿ ಹಿಡ್ಕೋಬೋದು. ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ಕರೆಕ್ಟಾಗಿ ಬಂತು ನಂದು. ಒಂದು ಡಾಟ್ ಹಿಡ್ಕೊಂಡೆ ನಾನು 4th ಡಾಟು. ಈಗ ನಾನು ಬ್ಲೌಸ್ದು ನಾವು ಮೆಜರ್ಮೆಂಟ್ ಬ್ಲೌಸ್ ಏನಿದೆಯೋ ಅದಿಟ್ಟು ನಾನು ಲೂಸ್ ಎಷ್ಟಿದೆ ಸ್ಲೀವ್ದು ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಆರ್ಮೋಲ್ ಹತ್ರನೂ ಸಹ ಅಷ್ಟೇ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನಿಮ್ಗೆ ಸ್ಟಿಚ್ಚು ಅಷ್ಟೇ ತುಂಬ ಸ್ಟ್ರೈಟಾಗಿ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಇಟ್ಟು ನೀವು ಆ ಮಾರ್ಕಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ ನಿಮ್ಗೆ ಮಾರ್ಕಿಂಗು, ಸ್ಟಿಚ್ಚಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಮಾರ್ಕಿಂಗ್ ಮೇಲೇ ಸ್ಟಿಚ್ ಅನ್ನೋದನ್ನ ಹಾಕ್ಕೊಳ್ತಾ ಹೋಗಿ. ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಆಗ ಪರ್ಫೆಕ್ಟಾಗಿ ನೋಡಿ ನಿಮ್ಗೆ ಆರ್ಮೋಲ್ ಹತ್ರನೂ ಅಷ್ಟೇ ಡೌನಲ್ಲಿ ನೀಟಾಗಿ ಪ್ಲಸ್ ಸಿಂಬಲ್ ಥರ ಸ್ಟಿಚ್ ಅನ್ನೋದು ಬಂದರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಅಂತ ಅರ್ಥ. ನೋಡಿ ಈಗ ನೋಡಿ ಈ ರೀತಿ ಕಾಣಿಸುತ್ತೆ. ಈ ಕಡೆನೂ ಸೇಮ್ ಅದೇ ರೀತಿಯಾಗಿ ನೀವು ಲೂಸ್ ಎಷ್ಟಿದೆಯೋ ಟೆಸ್ಟ್ ಮಾಡ್ಕೊಳ್ಳಿ. ನನಗಿಲ್ಲಿ 4th ಡಾಟ್ ಹಿಡಿತಾ ಇದ್ದೀನಿ. ಲೆಂತ್ ಎಷ್ಟಿದೆಯೋ ಅದ್ರ ಮೇಲೆ ನೋಡಿಕೊಂಡು 4th ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. 4th ಡಾಟ್ ಹಿಡಿದಿದ್ದಾದ್ಮೇಲೆ ನಾನು ಸೈಡ್ ಅನ್ನೋದು ಜಾಯಿಂಟ್ ಮಾಡ್ಕೋತೀನಿ. ಇದು ಅಷ್ಟೇ ನೋಡಿ ಫ್ರಂಟಿಗೆ ಬರೋ ಥರ ಈಗ ಮೆಜರ್ಮೆಂಟ್ ಬ್ಲೌಸ್ ಇದೆಯಲ್ಲ ಅದನ್ನು ನೋಡಿ ಇದು ಫ್ರಂಟ್ ಇದೆ, ಇದು ಫ್ರಂಟ್ ಬರೋ ಥರ ಇಟ್ಕೊಂಡು ನೀವು ಲೂಸ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಈಗ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿಯಾಗಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಸ್ಟಿಚ್ ಅದ್ರ ಮೇಲೇ ಹಾಕೋತಾ ಬರ್ರಿ. ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ. ಮತ್ತು ವೇಸ್ಟ್ ಹತ್ರ ನೀವು ಅಟ್ಯಾಚ್ ಮಾಡ್ಬೇಕಾದ್ರೂ ಅಷ್ಟೇ ನಿಮಗೆ ಕರೆಕ್ಟಾಗಿ ಲೆವೆಲ್ಲಾಗಿ ಅಟ್ಯಾಚ್ ಹಾಕಬೇಕು. ಎಕ್ಸ್ಟ್ರಾ ಬಟ್ಟೆ ಮೇಲೆ ಕೆಳಗಡೆ ಬರಬಾರ್ದು, ಫಿಟ್ಟಿಂಗ್ ಆವಾಗಲೂ ನೀಟಾಗಿ ಬರಲ್ಲ. ನೋಡಿ ಇದು ಅಷ್ಟೇ ಪ್ಲಸ್ ಸಿಂಬಲ್ ಎಷ್ಟು ನೀಟಾಗಿ ಬಂದಿದೆ. ಈ ರೀತಿಯಾಗಿ ನೀವು ಅಟ್ಯಾಚ್ ಮಾಡ್ಕೊಂಡು ಫಿನಿಶಿಂಗ್ ಅನ್ನೋದು ಮಾಡಬೇಕು. ಈಗ ನಾನು ಬ್ಯಾಕ್ದು ಡಾಟ್ಸ್ ಸ್ಟಿಚ್ ಮಾಡ್ತೀನಿ. ನಾನು ಕಟ್ ಮಾಡ್ಕೋಬೇಕಾದ್ರೆ ಡಾಟ್ಸ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಥರ ವೇಸ್ಟ್ ಕರೆಕ್ಟಾಗಿದೆಯಾ ಮೆಜರ್ಮೆಂಟ್ ಬ್ಲೌಸ್ಗೂ
ಮತ್ತು ಈಗ ಸ್ಟಿಚ್ ಮಾಡಿರೋ ಬ್ಲೌಸ್ಗೂ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾನಿನ್ನೂ ಡಾಟ್ ಸ್ಟಿಚ್ ಮಾಡಿಲ್ಲ, ಸೊ ಹಾಗಾಗಿ ನನಗೆ ಈಗ ಸ್ಟಿಚ್ ಮಾಡಿರೋದು ತುಂಬ ಲೆಂತ್ ಇದೆ. ಸೊ ಹಾಗಾಗಿ ನಾನೀಗ ಡಾಟ್ಸು ಸ್ಟಿಚ್ ಮಾಡ್ಕೋತೀನಿ. 1/2 ಇಂಚ್ ಏನು ಬಿಟ್ಟಿದ್ದೆ ನಾನು ಡಾಟ್ಸ್ಗೆ, 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ 1/2 ಇಂಚು ನಾನು ಸ್ಟಿಚ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಈಗ ಬ್ಲೌಸು ಪರ್ಫೆಕ್ಟಾಗಿ ಇರುತ್ತೆ. ಈಗ ನೀವು ನೋಡಿ ಸ್ಟಿಚ್ ಪಕ್ಕನೇ 1/4 ಇಂಚ್ ಮಾರ್ಜಿನಲ್ಲಿ ಒಂದು 3 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ಟರ್ನ್ ಮಾಡ್ಕೊಂಡು ಬ್ಲೌಸ್ನ ಇಲ್ಲಿಂದ ಕಂಟಿನ್ಯೂ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ನೀವು ಶೋಲ್ಡ್ರ್ ಅಟ್ಯಾಚ್ ಮಾಡಿದ್ದೀರಲ್ಲ, ಅದು ಓವರ್ಲಾಕ್ ಮಾಡಿದ್ದೀನಿ ನೋಡಿ, ಅದು ಆ ಒಂದು ಇದು ಮೇಲಕ್ಕೆ ಬರೋ ಥರ ನೀವು ಪ್ರೆಸ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ನೀಟಾಗಿ ಬರೋದು. ಇಲ್ಲಿ ಬಟ್ಟೆ ಆರ್ಮೋಲ್ ಹತ್ರ ಚುಚ್ಚದಂಗಿರುತ್ತೆ. ಈ ರೀತಿಯಾಗಿ ಕೊಟ್ಟು ನೀವು ಫಿನಿಶಿಂಗ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈಗ ನಂದು ಬ್ಲೌಸ್ದು ಸ್ಟಿಚ್ಚಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಓವರಾಲ್ ನೀವು ಫಿನಿಶ್ ಆದಮೇಲೆ ನಮ್ಗೆ ಬ್ಲೌಸ್ ಲುಕ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.